ನಮಸ್ಕಾರ. ಪತ್ರಪುಷ್ಪ 59 ಆಗಸ್ಟ್ 23, 1899 ಬುಧವಾರ ಬೆಳಿಗ್ಗೆ 21A ಹೈ ಸ್ಟ್ರೀಟ್, ವಿಂಬಲ್ಡನ್, ಇಂಗ್ಲೆಂಡ್. ಸೋದರಿ ನಿವೇದಿತಾ ಈ ಪತ್ರವನ್ನು ತನ್ನ ಗುರುದೇವ ಸ್ವಾಮಿ ವಿವೇಕಾನಂದರನ್ನು ಉದ್ದೇಶಿಸಿ ಬರೆದಿರುವಂಥದ್ದು. 2ನೇ ಬಾರಿ ಸ್ವಾಮಿ ವಿವೇಕಾನಂದರೊಡನೆ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಕೆಲವು ದಿನಗಳ ನಂತರ ಸ್ವಾಮೀಜಿ ಇಂಗ್ಲೆಂಡಿನಿಂದ ಗ್ಲಾಸ್ಗೋ ಅನ್ನುವಂಥ ಜಾಗಕ್ಕೆ ಬಂದು ಅಲ್ಲಿನಿಂದ ಸ್ವಾಮೀಜಿ ಅಮೇರಿಕಾಕ್ಕೆ ಹೊರಟರು. ಅವರ ಜೊತೆಯಲ್ಲಿ ಸೋದರಿ ಕ್ರಿಸ್ಟೀನ್, ಶ್ರೀಮತಿ ಫಂಕೆ ಹಾಗೂ ಸ್ವಾಮಿ ತುರಿಯಾನಂದರು ಕೂಡ ಸ್ವಾಮೀಜಿಯವರ ಜೊತೆಗೆ ಅಮೇರಿಕಾಗೆ ಹೊರಟರು. ಅವರು ಹೋದಂತಹ ಹಡಗಿನ ಹೆಸರು SS ನ್ಯೂಮೆಡಿಯನ್ ಅಂತ. ನಿವೇದಿತಾ ತನ್ನ ಸೋದರಿ ಮೇ ಅವಳ ವಿವಾಹದ ನಿಮಿತ್ತ ಅಲ್ಲೇ ಕೆಲವು ದಿನಗಳು ಉಳ್ಕೋಬೇಕಾಗಿ ಬಂತು. ಆ ನಡುವಿನಲ್ಲಿ ಸ್ವಾಮೀಜಿಯವರಿಗೆ ಅಲ್ಲಿನ ಎಲ್ಲ ವಿಷಯಗಳನ್ನು ಈ ಪತ್ರದ ಮೂಲಕ ವಿನಿಮಯ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಈ ಪತ್ರವನ್ನು ಹೀಗೆ ಪ್ರಾರಂಭ ಮಾಡ್ತಾಳೆ: ಸ್ವಾಮೀಜಿ, ನೀವು ಇನ್ನು ಕೆಲವೇ ದಿನಗಳಲ್ಲಿ ನ್ಯೂಯಾರ್ಕ್ ನಗರವನ್ನು ತಲುಪ್ತೀರಿ ಅಂತ ಭಾವಿಸ್ತೇನೆ. ಅಲ್ಲಿ ಅಂದರೆ ಜೋಸೆಫಿನ್ ಮೆಕ್ಲಾರ್ಡ್ ನಿಮ್ಮನ್ನು ಸ್ವತಃ ಬಂದು ಭೇಟಿಯಾಗ್ತಾಳೆ ಅಂತ ನಂಬಿದ್ದೇನೆ. ಅತ್ಯಂತ ಒರಟಾದ ಸಮುದ್ರವು ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿದೆ ಅಂತ ಕೂಡ ಭಾವಿಸ್ತೇನೆ. ಸೋದರಿ ಕ್ರಿಸ್ಟೀನ್ ಮತ್ತು ಶ್ರೀಮತಿ ಫಂಕೆ ಅವರುಗಳಿಗೆ ಸಮುದ್ರಯಾನವು ನಿಜಕ್ಕೂ ಆನಂದದಾಯಕವಾಗಿರುತ್ತದೆ ಅಂತ ಭಾವಿಸ್ತೇನೆ. ಲಂಡನ್ ಡೆರ್ರಿಯಿಂದ ಬಂದ ಪತ್ರವನ್ನು ಓದಿ ಬಹಳ ಸಂತೋಷ ಆಯಿತು ಅಂತ ಕೂಡ ಹೇಳ್ತಾಳೆ. ಲಂಡನ್ ಡೆರ್ರಿ ಅಂದರೆ ಉತ್ತರ ಐರ್ಲ್ಯಾಂಡಿನ 2ನೆಯ ಮಹಾನಗರ ಮತ್ತು ಐರ್ಲ್ಯಾಂಡಿನ 4ನೆಯ ಮಹಾನಗರ. ಆದರೆ ಡೆಟ್ರಾಯ್ಟ್ ವಿಳಾಸವು ನನಗೆ ತಿಳಿಯದೇ ಇರೋದ್ರಿಂದ ಶ್ರೀಮತಿ ಫಂಕೆ ಅವರ ಬಗ್ಗೆ ಸ್ವಲ್ಪ ಅಸಮಾಧಾನ ಕೂಡ ಇದೆ ಅಂತ ಹೇಳ್ತಾಳೆ. ರಿಜ್ಲಿ ಮ್ಯಾನರ್ನಲ್ಲಿ ಜೋಸೆಫಿನ್ ಮೆಕ್ಲಾರ್ಡ್ ಅಥವಾ ಅವಳ ಸಹೋದರಿ ಬೆಟ್ಸಿ ಮತ್ತು ಶ್ರೀಮತಿ ಸಾರಾ ಓಲೆಬುಲ್ ಅವರೊಂದಿಗೆ ನೀವು ಅತ್ಯಂತ ಪ್ರಶಾಂತವಾದ ದಿನಗಳನ್ನು ಕಳೆಯಲಿದ್ದೀರಿ. ನೀವೆಲ್ಲರೂ ಕೂಡ ಅದು ಇಷ್ಟ ಆಗತ್ತೆ. ಇತರರೆಲ್ಲರೂ ಅಲ್ಲಿದ್ದಾಗ ಅಂದರೆ ಶಿಬಿರದಲ್ಲಿದ್ದಾಗ ನೀವು ಅಲ್ಲಿಗೆ ಸರಿಯಾದ ಸಮಯದಲ್ಲಿ ಹೋಗ್ತಿರುವಂಥದ್ದು ನಿಜಕ್ಕೂ ಅವರೆಲ್ಲರ ಅದೃಷ್ಟವೇ ಸರಿ ಅಂತ ಭಾವಿಸ್ತೇನೆ. ನಾನು ನಿನ್ನೆ ಮಿಸ್ಟರ್ ಮತ್ತು ಮಿಸಸ್ ಹ್ಯಾಮಂಡ್ ಅವರನ್ನು ಭೇಟಿ ಮಾಡಿದೆ ಮತ್ತು ರಾತ್ರಿ ಮಿಸಸ್ ಹ್ಯಾಮಂಡ್ ಅಂದರೆ ಶ್ರೀಮತಿ ನೆಲ್ ಅವರೊಡನೆ 2 ಗಂಟೆಗಳ ಕಾಲ ಕಳೆಯುವಂತಾಯಿತು. ಮಿಸ್ಸಸ್ ಹ್ಯಾಮಂಡ್ ಮತ್ತು ಮಿಸ್ಟರ್ ಹ್ಯಾಮಂಡ್ ಸ್ವಾಮಿ ವಿವೇಕಾನಂದರ ಲಂಡನ್ನಿನ ಆಪ್ತ ಶಿಷ್ಯರು. ಹಾಗೆ ಸ್ವಾಮೀಜಿ ಇವರನ್ನು ಉದ್ದೇಶಿಸಿಯೇ ಈ ಮಾತನ್ನು ಹೇಳಿದ್ದು: ನಾನು ಮನಸ್ಸು ಮಾಡಿದ್ರೆ ಈ ದೇಹವನ್ನು ಬಟ್ಟೆಯೋಪಾದಿಯಲ್ಲಿ ಎಸೆದು ಬಿಡ್ತೀನಿ ಅಂತ. ಅವಳು ನಿಜಕ್ಕೂ ಅದ್ಭುತ ವ್ಯಕ್ತಿಯೇ ಸರಿ ಅಂತ ನಿವೇದಿತಾ ಪತ್ರದಲ್ಲಿ ಅವಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಅವಳ ಬಗ್ಗೆ ತಿಳಿಸ್ತಾ ಬರಿತಾ ಇದ್ದಾಳೆ. ಅವಳು ಅಂದರೆ ನೆಲ್ ಅಥವಾ ಮಿಸಸ್ ಹ್ಯಾಮಂಡ್ ನಿಜಕ್ಕೂ ಅದ್ಭುತ ವ್ಯಕ್ತಿಯೇ ಸರಿ. ಅವಳು ಕೇವಲ ಭಕ್ತಿಯಿಂದ ಚಾರ್ಜ್ ಮಾಡಿದ ಬ್ಯಾಟ್ರಿ ಅಂತೆ ತೋರ್ತಾಳೆ. ಅವಳೇ ಹೇಳೋ ಹಾಗೆ ಅವಳು ಮೊದಲ ಬಾರಿ ತಮ್ಮನ್ನು ನೋಡಿದ್ದು ಕ್ಲಬ್ ರೂಮಿನಿಂದ ನೀವು ಹೊರಗೆ ಬರುವಾಗ ಆ ಭೇಟಿಯ ಸಮಯದಲ್ಲಿ. ಅವಳು ಒಮ್ಮೆಗೆ ನಿಮ್ಮ ಮಹತ್ವವನ್ನು ತಿಳಿದ್ಬಿಟ್ಲು. ಹಾಗೆ ತನ್ನ ಗಂಡನಿಗೆ ಹೀಗೆ ಹೇಳಿದ್ಲಂತೆ: ಅವರ ಬರುವಿಕೆಗಾಗಿಯೇ ನಾವು ಇಷ್ಟು ದಿನ ಕಾದಿದ್ವಿ ಅಂತ. ತನಗಾದ ದರ್ಶನದ ಬಗ್ಗೆ ನಿಮಗೆ ಅವಳು ತಿಳಿಸಿದ್ದನ್ನು ಕೇಳಿದ್ದೆ. ಮಿಸ್ಟರ್ ಸ್ಟಡಿ ಅವರಂತೆಯೇ ನಾನೂ ಕೂಡ ಅತ್ಯಂತ ಜಡ ಅಂತ ನೆಲ್ ತಿಳಿಸಿದ್ಲು. ಅವಳೇ ಹೇಳೋ ಹಾಗೆ ಈಗ ನಿಮ್ಮ ಜೊತೆ ನಿಮ್ಮೆಲ್ಲ ಕಾರ್ಯಗಳಿಗೆ ಸಹಾಯಕಳಾಗಿ ನಿಲ್ಲೋದನ್ನು ಬಿಟ್ಟು ಬೇರೇನೂ ಕೂಡ ಮುಖ್ಯವಾದ ಕೆಲಸ ಇಲ್ಲ ಅಂತ. ಈಗ ಎಲ್ಲವೂ ಮುಗಿದಿದೆ ಮತ್ತು ಇದೀಗ ಎಲ್ಲವೂ ಸರಿಯಾಗಿದೆ ಅಂತ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಮಿಸಸ್ ಮತ್ತು ಮಿಸ್ಟರ್ ಹ್ಯಾಮಂಡ್ ಮತ್ತು ಥಾಮ್ಸನ್, ಶ್ರೀಮತಿ ಮತ್ತು ಶ್ರೀ ಸೇವಿಯರ್ ಅವರನ್ನು ಅನುಸರಿಸದಿದ್ದರೆ ತಪ್ಪೆಸಗಿದ ಹಾಗೆ ಆಗುತ್ತೆ ಅಂತ ಕೂಡ ಈ ಪತ್ರದಲ್ಲಿ ಅವಳು ಹೇಳಿದ್ದನ್ನು ತಿಳಿಸ್ತಾ ಇದ್ದಾಳೆ. ನಿಮ್ಮ ಶಿಷ್ಯೆ ಮಿಸ್ ಫ್ರಾನ್ಸಿಸ್ ವಿಲಿಯಮ್ಸ್ ಆಫ್ ಎಪ್ಸಮ್ ನನ್ನನ್ನು ಭೇಟಿ ಮಾಡಿದರು. ನಾವಿಬ್ಬರೂ ಕೂಡ ಶಾಂತ ಭಾವದಿಂದ ಒಂದು ವಾಕ್ಯದಲ್ಲಿ ಅಥವಾ ಪದದಿಂದ ನೀವು ಅವಳ ಜೀವನಕ್ಕೆ ಅರ್ಥ ಕಲ್ಪಿಸಿದ ಬಗ್ಗೆ ಮತ್ತು ಅವಳ ಮನಸ್ಸನ್ನು ಹೃದಯದಲ್ಲಿ ಹೇಗೆ ಕೇಂದ್ರೀಕರಿಸ್ಕೊಳ್ಬೇಕು ಅಂತ ತಿಳಿಸಿದ್ರ ಬಗ್ಗೆ ಅದರ ಭಾವನೆಯನ್ನು ಯಥಾರ್ಥವಾಗಿ ತಿಳಿಸೋದಕ್ಕೆ ಆಗದಲೇ ಇದ್ದರೂ ಕೂಡ ನನ್ನ ಜೀವನವು ವಾಸ್ತವಿಕವಾಗಿ ಈಗ ತೃಪ್ತಿ ಮತ್ತು ಶಾಂತಿಯಿಂದ ಕೂಡಿದೆ ಅಂತ ತಿಳಿಸಿದ್ಲು. ನನ್ನ ಕೆಲಸದ ನೆರವಿಗಾಗಿ ನನಗೆ ಧನ ಸಹಾಯ ಮಾಡೋದಕ್ಕೆ ಕೂಡ ಮುಂದೆ ಬಂದಳು. ಬಲವಂತವಾಗಿ ಧನ ಸಹಾಯವನ್ನು ಮಾಡಿದ್ಲು. ಈಗ ಅದರೊಂದಿಗೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ಖಾತೆಯನ್ನು ತೆರೆದಿದ್ದೇನೆ ಮತ್ತು ನಮಗೆ ಧನ ಸಹಾಯ ಮಾಡೋದರಿಂದಲೇ ಅವಳ ಜೀವನಕ್ಕೊಂದು ಅರ್ಥ ಸಿಗುತ್ತೆ ಅಂತ ಅವಳ ಭಾವನೆ. ಪಾಪ
ಅವಳು ಭಾರತದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಳು. ಆದರೆ ಒಮ್ಮೆ ಅವಳು ಕಾನ್ವೆಂಟ್ನಲ್ಲಿ ಇದ್ದಾಳೆ ಅಂತ ತಿಳಿದಾಗ ನಾನು ಅವಳೊಂದಿಗೆ ಅಲ್ಲಿನ ನಿಯಮಗಳನ್ನು ಮತ್ತು ಸಂಘಟನೆಗಳ ಬಗ್ಗೆ ಮಾತನಾಡಿದೆ. ನಾನು ಈಗಾಗಲೇ ಮಿಸ್ಟರ್ ಕಿಂಗ್ ಅವರ ಪತ್ರವನ್ನು ನೋಡಿದರೂ ಕೂಡ ಅಸಿಲಿಯಾಲಜಿ ಮತ್ತು ಈಜಿಪ್ಟಾಲಜಿಗೆ ಸಂಬಂಧಿಸಿದ ಯಾವುದೇ ಪುಸ್ತಕಗಳ ಪಟ್ಟಿಯನ್ನು ಕೂಡ ನೀವು ನನಗೆ ಕಳಿಸಿಲ್ಲ. ಆದರೆ ನಂತರ ಅವುಗಳನ್ನು ಅಮೇರಿಕಾದಿಂದಲೂ ಕೂಡ ಸುಲಭವಾಗಿ ತರಿಸ್ಕೊಳ್ಬಹುದು. ಮ್ಯಾಸ್ಪುರ್ ಅನ್ನೋ ಪುಸ್ತಕಗಳು ಕೂಡ ಪಡ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ದಾಳೆ. ಅಸಿರಿಯಾಲಜಿ ಅಂದರೆ ಪ್ರಾಚೀನ ಅಸಿರಿಯಾ ಭಾಷೆ, ಇತಿಹಾಸ ಮತ್ತು ಪ್ರಾಚೀನತೆಗಳ ಅಧ್ಯಯನ. ಈಜಿಪ್ಟಾಲಜಿ ಅಂದರೆ ಪ್ರಾಚೀನ ಈಜಿಪ್ಟಿನ ಪುರಾತತ್ವ ಮತ್ತು ಭಾಷೆಯ ಅಧ್ಯಯನ. ಮ್ಯಾಸ್ಪೆರೋ ಅಂದರೆ ಸರ್ ಗ್ಯಾಸ್ಟನ್ ಕ್ಯಾಮೆಲ್ಸ್ ಚಾರ್ಲ್ಸ್ ಮ್ಯಾಸ್ಪೆರೋ, ಫ್ರೆಂಚ್ ಈಜಿಪ್ಟಾಲಜಿಸ್ಟ್. ಅವನ ಪುಸ್ತಕವನ್ನು ಕೂಡ ತರಿಸ್ಕೊಳ್ಳೋದ್ರ ಬಗ್ಗೆ ತಿಳಿಸ್ತಾ ಇದ್ದಾಳೆ ನಿವೇದಿತಾ. ನಾನು ಈ ದಿನ ಮಿಸ್ ಪೋಸ್ಟರ್ ಅವಳು ಶ್ರೀಮತಿ ಕ್ಲೌಸ್ಟನ್ಗೆ ಬರೆದಿರುವಂತಹ ಅತ್ಯಂತ ಉಲ್ಲಾಸಕರ ಪತ್ರವೊಂದನ್ನು ಓದಿದೆ ಅಂತ ಕೂಡ ಹೇಳ್ತಾ ಇದ್ದಾಳೆ. ಅವಳು ಬರೆದಿರೋ ಹಾಗೆ, ರಮಾಬಾಯಿ ಇಲ್ಲಿದ್ದಾಗ ನಾನು ಅವಳ ಉಪನ್ಯಾಸವನ್ನು ಕೇಳಲು ಹೋಗಿದ್ದೆ. ಅವಳು ಅಪ್ಪಟ ಮಹಿಳೆಯೊಬ್ಬಳನ್ನು ನೋಡುವ ನಿರೀಕ್ಷೆಯಲ್ಲಿದ್ದೆ ಮತ್ತು ಅವಳ ಕೆಲಸದ ಬಗ್ಗೆ ತಿಳಿಸ್ತಾಳೆ ಅಂತ ಭಾವಿಸಿದ್ದೆ. ಅವಳದ್ದು ಒರಟಾದ ಭಾಷೆ ಅಂತ ಕಂಡುಕೊಂಡಾಗ ನನಗಾದ ಅಸಹ್ಯಕರ ಭಾವನೆಯನ್ನು ನೀವು ಊಹಿಸಬಹುದು. ಅವಳಲ್ಲಿ ಶುದ್ಧ ಮತ್ತು ಸರಳವಾದ ನಿಂದನೆಯೊಂದನ್ನು ಬಿಟ್ಟು ಮತ್ತೇನನ್ನೂ ಕೂಡ ಕೊಡುಗೆಯನ್ನಾಗಿ ಕೊಡೋದಕ್ಕೆ ಅವಳ ಬಳಿ ಉಳಿದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾಳೆ. ನನಗೆ ಟಿಕೆಟ್ ಸಿಕ್ಕಿದಾಗ ನಾನು ಸೆಪ್ಟೆಂಬರ್ 7ರಂದು ಗ್ಲಾಸ್ಗೋ ಅಥವಾ ಲಿವರ್ಪೂಲ್ಗೆ ಬಂದು ಹೊರಡ್ತೇನೆ. ಬಹುಶಃ ನಾನು ನನ್ನ ಸೋದರಿ ನಿಮ್ಮಳ ಮದುವೆಯನ್ನು ಆ ಕೆಲಸಗಳನ್ನು ಮುಗಿಸಿದ ನಂತರ ರಾತ್ರಿಯ ರೈಲನ್ನು ಹಿಡಿದು ಬರಬೇಕಾಗಿ ಬರಬಹುದು. ಎಲ್ಲವೂ ಕೂಡ ನಾನು ಯೋಚಿಸಿದ ಹಾಗೆ ನಡೆದರೆ 17ನೇ ಸೆಪ್ಟೆಂಬರ್ ನ್ಯೂಯಾರ್ಕನ್ನು ಬಂದು ತಲುಪಬಹುದು. ಶ್ರೀಮತಿ ಮತ್ತು ಶ್ರೀ ಮ್ಯಾಕ್ನೀಲ್, ಶ್ರೀಮತಿ ಮತ್ತು ಶ್ರೀ ಲೆಗೆಟ್ ಇವರಿಗೆ ತಮ್ಮ ಪ್ರೀತಿಯನ್ನು ತಿಳಿಸಿದ್ದಾರೆ. ಮೊದಲಿಗೆ ಶ್ರೀ ಮ್ಯಾಕ್ನೀಲ್ ಅವರು ಇಂಗ್ಲಿಷ್ ಮತ್ತು ಅಮೇರಿಕನ್ನರು ಭೂಮಿಯನ್ನು ಹೊಂದುವ ಬಗ್ಗೆ ಮಾತನಾಡಿದರು. ಆದರೆ ಅಮೇರಿಕಾದಲ್ಲಿನ ವೈಯಕ್ತಿಕ ದಾಳಿಯ ಸ್ವಾತಂತ್ರ್ಯದ ಬಗ್ಗೆ ನಾನು ಹೇಳಿದಾಗ ಅಮೇರಿಕನ್ನರಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಕೂಡ ತಿಳಿಸಿದ್ರು. ಪಕ್ಷಪಾತಿಗಳ ವಲಯದಿಂದ ಹೊರಗೆ ನಿಂತಿರುವಂತಹ ಈ ರೀತಿಯ ಜನರಿಗೆ ಅವರ ಊಹೆಗೂ ನಿಲುಕದ ರೀತಿಯಲ್ಲಿ ನಿಮ್ಮ ಬಗ್ಗೆ ಅವರಿಗೆಲ್ಲ ಇರುವಂತಹ ಗೌರವ ಇಂಗ್ಲಿಷ್ ಜೀವನದ ಅತ್ಯಂತ ಹಿತವಾದ ಭಾಗ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾ ಪತ್ರವನ್ನು ಮುಕ್ತಾಯಗೊಳಿಸ್ತಾ ಇದ್ದಾಳೆ ನಿವೇದಿತಾ. ನಿಮ್ಮ ಪ್ರೀತಿಯ ಪುತ್ರಿ ನಿವೇದಿತಾ. ಈಗ ಪತ್ರದ ವಾಚನ. August 23, 1899, Wednesday morning, 21A High Street, Wimbledon. ಮೈ ಡಿಯರ್ ಕಿಂಗ್. ಸ್ವಾಮಿ ವಿವೇಕಾನಂದರನ್ನು ನಿವೇದಿತಾ ಉದ್ದೇಶಿಸಿ ಕರಿತಾ ಇದ್ದದ್ದು ಕಿಂಗ್ ಅಂತ. ಮೈ ಡಿಯರ್ ಕಿಂಗ್, ಇನ್ ಅ ಫ್ಯೂ ಡೇಸ್ ಮೋರ್ ಯು ವಿಲ್ ಬಿ ಅಟ್ ನ್ಯೂಯಾರ್ಕ್, ವೇರ್ ಐ ಹೋಪ್ and believe that Yum herself will meet you. I do hope that the sea has been rough enough to do to you good, and that Miss Greenstidle, Christina Greenstidle and Mrs. Funke have enjoyed the voyage. It was a great pleasure to receive a letter from, but as I do not anyone's Detroit's address, I cannot thank Mrs. Funke for that. You will have lovely days of real quiet with Yum and her sister and Mrs. Bull at Ridgely. How you will all love it. It is so lucky you are arriving while the others are in the cab. I saw the Hammonds yesterday and had a couple of hours alone with Mrs. Hampton at night here. How wonderful she is. She's simply a battery charged with devotion, it seems to me. She says the first time she saw you entered the club room, she knew at once your significance of her and turned and said to her husband, "Wow, this is for whom we all waited till now." About her vision, she says she had told you, "I am just an inert, as Mr. Sturdy says." She says, there, I have to look at it. There is nothing to do but to stand aside. You see, it's all done. It's all right now, but I'm much mistaken if someday the Hammonds and Thompson both do not follow more or less in the footsteps of saviors. I had a visit from your disciple, Mrs. Frances Williams of Epsom,
who spoke with tremendous feeling of the peace and meaning that you had brought into her life. Ah, by a sentence in a lecture here and there, and then by just a word about concentrating her mind on the heart. She cannot tell what it means or why it helped her. She said, but as a matter of fact, her life is so satisfied now and at peace. She insisted on giving me a journey towards my work, with which I have started an account in the post office, and further says that to help us will be something to live for. Poor soul. She came here about India, to know about India, but I discovered that she had once been in a convent, and I kept her talking about the rules and the organization. You have not sent me any list of the books on Assyriology or Egyptology yet, though I gave you Mr. King's letter. But after all, they can easily be ordered even from America, and you shall have the Masperos. I read most refreshing letters from Miss Poster this morning, written to Mrs. Clouston, saying, when Ramabai was here, I went to hear her lecture expecting to see a genuine lady and to be told about her work. You can imagine my disgust when I found her to be a coarse termagant who had nothing to offer it, vituperation, pure and simple. Even if this had not been as a sniff of the war blast of my martial nostrils, I should have taken a good deal of carnal gratification out of it. I leave Glasgow and Liverpool, where I get a ticket September 7th, and may have to take the night train after the wedding to do it. I expect to learn my fate tomorrow. But if I carry out my plans, I shall arrive in New York about the 17th on the Mongolian of the Allen line. The McNeils sent their love to Mr. and Mrs. Leggett, and Mr. McNeil thought the English and Americans were fated to possess the earth instead of the meek. But when I said something about the freedom of the personal attack in America, he said he must reconsider this opinion with regard to the Americans. The quiet assumption of respect for you in every way by men like this, who stand outside the circle of the partisans altogether, is the most soothing part of English life too. Your beloved daughter, Nivedita. ಧನ್ಯವಾದಗಳು.